ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. RCB ಸ್ಟಾಂಪ್ ಅಂಡ್ ಕೇಸು ದಿನೇ ಒಂದೊಂದು ಟ್ವಿಸ್ಟು ಟರ್ನು ಅದು ಇದು ಎಲ್ಲ ತಗಂತಾನೇ ಐತೆ. ಕರ್ನಾಟಕ ಕ್ಯಾಬಿನೆಟ್ ಕೂತ್ಕೊಂಡು ಡಿಸ್ಕಸ್ ಮಾಡ್ಬಿಟ್ಟು ಅಪ್ರೂವ್ ಮಾಡ್ಬಿಟ್ಟವ್ರೆ ಗುರು, ಅಂಗೀಕಾರ ಮಾಡ್ಬಿಟ್ಟಿದ್ದಾರೆ. ಸೊ ಇವರು ಹೇಳಿದರು ಎಷ್ಟೊಂದು ಇದಕ್ಕೆ ಕೊಟ್ಟಿದ್ರು ಆಯೋಗಕ್ಕೆ, ತಗೊಂಬಂದು ನೀವೆಲ್ಲ ರಿಸರ್ಚ್ ಮಾಡಿಬಿಟ್ಟು ತನಿಖೆ ಮಾಡಿಬಿಟ್ಟು ತಗೊಂಬಂದು ಕೊಡಿ ನಮಗೆ ರಿಪೋರ್ಟು ಅಂತ. ಅದರಲ್ಲಿ ಮೈಕಲ್ ಡಿಕೋನ್ ಆಯೋಗ ಇದು ತನಿಖೆ ಮಾಡಿಬಿಟ್ಟು ರಿಪೋರ್ಟ್ನ ಸಬ್ಮಿಟ್ ಮಾಡಿತ್ತು. ಸೊ ಈ ಸಬ್ಮಿಟ್ ಮಾಡಿರುವಂಥ ರಿಪೋರ್ಟ್ನ ಇವಾಗ ಅಂಗೀಕಾರ ಮಾಡಲಾಗಿದೆ. ಸೊ ಇದೇನೇ ಒಂಥರ ಫೈನಲೈಸ್ ಮಾಡಲಾಗಿದೆ ಅಂತ ಅಪ್ಡೇಟ್ ಬಂದಿದೆ. ಆ್ಯಂಡ್ RCBಗೆ ಇವಾಗ ನೋಡಿ ಹಾಕೊಂಡು ಗುಮ್ತಾವ್ರೆ. RCBಗೆ ಹಾಕೊಂಡು ಗುಮ್ತಾ ಇರೋದು ಗೊತ್ತಿರೋದು ಕರ್ನಾಟಕ ಗೌರ್ಮೆಂಟು ಇವಾಗ ಕ್ರಿಮಿನಲ್ ಕೇಸ್ನ ಫೈಲ್ ಮಾಡ್ತಾರಂತೆ. ಇದು ಮುಂಚೆನೂ ಬರ್ತಾ ಇರೋದು ಅಪ್ಡೇಟು, ಬಟ್ ಇವಾಗ ಅಫಿಷಿಯಲಿ ಕನ್ಫರ್ಮ್ ಮಾಡಿಬಿಟ್ಟಿದ್ರೆ, ಸಚಿವರನ್ನೇ ಕನ್ಫರ್ಮ್ ಮಾಡಿಬಿಟ್ಟಿದ್ರೆ RCB ಮೇಲೆ, KSCA ಮೇಲೆ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆ್ಯಂಡ್ DNA ಅಂದರೆ ಆರ್ಗನೈಸ್ ಮಾಡಿದ್ರಲ್ಲ ಇವೆಂಟ್ನ, ಸೊ ಅವ್ರ ಮೇಲೆ ಮೂರು ಇದ್ರ ಮೇಲೂ ಕೂಡ ಇವಾಗ ಕೇಸ್ನ, ಕ್ರಿಮಿನಲ್ ಕೇಸ್ನ ದಾಖಲು ಮಾಡ್ತೀವಿ ನಾವು ಅಂತ. ಅಲ್ಲಾಗಿರೋ ಏನ್ಗಿರೋ ಇದು ನನ್ನ ಮಕ್ಕಳು ಗೌರ್ಮೆಂಟ್ ಅವ್ರ ಮೇಲೆ ಯಾರಾಗ್ತಾರೆ ಇವಾಗ? ಏನು ಇವ್ರು ಏನು ಮಾಡೇ ಇಲ್ವಾ? ಇವ್ರ ಪಾತ್ರ ಏನು ಇಲ್ವೇ ಇಲ್ವಾ ಅಲ್ಲಿ? ಇವ್ರ ಮೇಲೆ ಯಾರು ಹಾಕೋಬೇಕು? ಇವ್ರ ಮೇಲೆ ಇವರೇ ಹಾಕೊಬೇಕು ನೋಡೋಕೆ ಹೋಯ್ತು ಅಂತಂದ್ರೆ ಅಲ್ಲಿ ಇವ್ರನ್ನೇನಕ್ಕೆ ಬಿಟ್ಬಿಟ್ಟಿದ್ರೆ ಗೌರ್ಮೆಂಟ್ ಮೇಲೆ ಇವರೇ ಹಾಕೊಬೇಕಲ್ಲಿ. ಇವ್ರು ಇನ್ವಾಲ್ವ್ ಆಗಿರಲಿಲ್ವಾ ಅಲ್ಲಿ? ಬರೀ ಅಲ್ಲಿ RCB ಮತ್ತು DNA ಜೊತೆಗೆ KSCA ಮಾತ್ರ ಇನ್ವಾಲ್ವ್ ಆಗಿತ್ತ ಅಲ್ಲಿ? ಇವ್ರು ಇನ್ವಾಲ್ವ್ ಆಗಿರಲಿಲ್ವಾ? ಕರ್ಸಿದ್ದೇನು ಅಲ್ಲಿ ವಿಧಾನಸೌಧದ ಮೆಟ್ಲು ಮೇಲೆ ಕರ್ಸ್ಬಿಟ್ಟು ಹಂಗೆ ಹಿಂಗೆ ಎಲ್ಲ ಮಾಡಿದ್ದೆಲ್ಲ ಏನು ಮತ್ತದೆಲ್ಲ? ಮಕ್ಕಳು ಮೊಮ್ಮಕ್ಕಳೆಲ್ಲ ಕರ್ಸ್ಬಿಟ್ಟು ಗುಡೆ ಹಾಕೊಂಡಲ್ಲಿ ಫೋಟೋಗಳನ್ನ ಶೂಟ್ ಮಾಡಿಸ್ಕೊಂಡಿದ್ದು ಅದೆಲ್ಲ ಏನು ಮತ್ತೆ? ಸೀರಿಯಸ್ಲಿ ಒಂಥರ ಸಿಲ್ಲಿ ಅಂತ ಅನ್ನಿಸ್ತಿದೆ. ಇವ್ರನ್ನೇನಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿಲ್ಲ, ಬರೀ RCB DNA ಮತ್ತು KSCA ಮೇಲೆ ಮಾತ್ರ ಅಂದರೆ ಅವ್ರ ಮೇಲೆ ಅವರೇ ಕೇಸ್ ಹಾಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂತ ಕಾಣಿಸ್ತಾ ಇತ್ತು ನೋಡ್ತು ಅಂತಂದರೆ. ಆ್ಯಂಡ್ ಇನ್ನೂ ಒಂದು ರಿಪೋರ್ಟ್ ಸ್ಟ್ರಾಂಗ್ ಆಗಿ ಬರ್ತಾ ಇರೋದೇನು ಅಂತಂದರೆ, ಈ ರಿಪೋರ್ಟ್ ಏನು ಕೊಟ್ಟಿದ್ರೆ ಈ ಮೈಕಲ್ ಡಿಕ್ಯೂ ಅನ್ನೋರು ಕೊಟ್ಟಿದ್ರಲ್ಲ ರಿಪೋರ್ಟು, ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮು ಅನ್ಫಿಟ್ಟು, ಚಿನ್ನಸ್ವಾಮಿ ಸ್ಟೇಡಿಯಮು ದೊಡ್ಡ ದೊಡ್ಡ ಇವೆಂಟ್ಗಳನ್ನ ಆರ್ಗನೈಸ್ ಮಾಡೋದಕ್ಕೆ ಅನ್ಫಿಟ್ ಸ್ಟೇಡಿಯಂ ಅಂತ ಈ ರಿಪೋರ್ಟಲ್ಲಿ ಬರೆಯಲಾಗಿದೆ. ಆ್ಯಂಡ್ ಇದನ್ನು ಅಂಗೀಕಾರ ಕೂಡ ಮಾಡಿದ್ದಾರೆ ಅಂತಂದರೆ KSCA ಏನಾದರೂ ಹೊಸ ಗ್ರೌಂಡ್ನ ಹುಡುಕ್ಬೇಕಾ RCB ಮ್ಯಾಚ್ಗಳನ್ನ ಆಡಿಸೋದಕ್ಕೆ, ಅಂದರೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ಆಡಿಸೋದಕ್ಕೆ? ಇವಾಗ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಇದು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳನ್ನ ಅಥವಾ IPL ಮ್ಯಾಚಸ್ಗಳನ್ನ ಆಡಿಸೋದಕ್ಕೆ ಅನ್ಫಿಟ್ ಸ್ಟೇಡಿಯಂ ಅಂತಾರ, ಅಥವಾ ಬಿಗ್ ಇವೆಂಟ್ ಈ ಥರ ಅನ್ಬಾಕ್ಸ್ ಇವೆಂಟು ಆ ಥರ ಇವೆಂಟ್ಗಳು ಮಾಡೋದಕ್ಕೆ ಅನ್ಫಿಟಾ? ಏನಕ್ಕೆ ಅನ್ಫಿಟ್ಟು? ಅಲ್ಲಾಗಿರೋ ಸ್ಟೇಡಿಯಂ ಎಲ್ಲ ಫಿಟ್ಟಾಗೇ ಇದೆ. ಇವ್ರು ಮಾಡ್ಕೊಂಡಿರೋಂಥ ಕೋತಿ ಅವತಾರಗಳಿಂದ ಸ್ಟೇಡಿಯಂನೇ ಒಂಥರ ಅನ್ಫಿಟ್ಟು ಅನ್ನೋ ಥರ. ಇವಾಗ ಎಷ್ಟು ಮ್ಯಾಚ್ಗಳಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದುವರೆಗೂ? ಎಷ್ಟು IPL ಸೀಸನ್ಗಳಾಗಿದೆ? ಅವತ್ತಿಂದ ಫಿಟ್ ಇದ್ದಂಥ ಸ್ಟೇಡಿಯಮು ಆಲ್ ಆಫ್ ಎ ಸಡನ್ ಇವಾಗ ಅನ್ಫಿಟ್ ಆಗೋಗ್ಬಿಡ್ತು. ಏನಕ್ಕೆ ಹಿಂಗಾಗಿದ್ದು? ಎಲ್ಲ ಇವ್ರು ಮಾಡ್ಕೊಂಡಿರೋದ್ರಿಂದನೇ ಸ್ಟೇಡಿಯಂ ಅನ್ಫಿಟ್ ಆಗಿಲ್ಲ, ಇವ್ರು ಅನ್ಫಿಟ್ ಆಗಿದ್ದಾರೆ ಪೊಸಿಷನ್ ಇರೋದಕ್ಕೆ ಅಷ್ಟೇನೆ. ಬ್ಲೇಮ್ ಮಾಡಿ ಸ್ಟೇಡಿಯಂನ ಬ್ಲೇಮ್ ಮಾಡ್ತಿದ್ರಲ್ಲ ಇವಾಗ ರಿಪೋರ್ಟ್ನ ಸಬ್ಮಿಟ್ ಮಾಡಿರುವಂಥವ್ರು. ಸ್ಟೇಡಿಯಂ ಹೆಂಗರು ಅನ್ಫಿಟ್ ಆಗುತ್ತೆ? ಎಷ್ಟು ಮ್ಯಾಚಸ್ಗಳಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ? ಅನ್ಬಾಕ್ಸ್ ಇವೆಂಟ್ ಎಷ್ಟಾಗಿದೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ? ಈ ಥರ ಏನು ಪ್ಲ್ಯಾನ್ ಮಾಡ್ದಂಗೆ ಎಲ್ಲ ಮಾಡ್ಕೊಂಬಿಟ್ಟು ನೀವು ಸ್ಟೇಡಿಯಮ್ಮೇ ಅನ್ಫಿಟ್ಟು ಅಂತ ಅಂದ್ಬಿಟ್ರೆ ಏನು ರಿಪೋರ್ಟೋ, ಅದು ಏನು ಗೌರ್ಮೆಂಟೋ? ನಜ್ಜಿ ಈ ಬಾಯಿಗೆ ಬರ್ತಾವೆ ಸರಿಯಾಗಿ ಪದಗಳು ಅಲ್ಲ. ಇವ್ರನ್ನ ಬ್ಲೇಮ್ ಮಾಡ್ಕೊಳ್ಳೋಂಥ ಯೋಗ್ಯತೆ ಇಲ್ಲ. ಏನು ಬಾವುಟ ಇಟ್ಕೊಂಡು ಹೋಗಿದ್ದು ನುಗ್ಗಿದ್ದು RCB ಬಾವುಟ, ಕರ್ನಾಟಕ ಫ್ಲಾಗ್ ಇಟ್ಕೊಂಡು ಅವ್ನು ಅಜ್ಜಿ ಆಟಾಡಿದ್ದು ಗೌರ್ಮೆಂಟ್ ಅವರು ಅವತ್ತು ಆಡಳಿತ ಸರ್ಕಾರದವರು. ಇವತ್ತು ಬ್ಲೇಮ್ ಮಾಡ್ತಿರೋದು RCBನ, KSCAನ, ಸ್ಟೇಡಿಯಂ ಅನ್ಫಿಟ್ಟು, ಕೇಸ್ ಹಾಕ್ತೀವಿ ನಾವು, ಕ್ರಿಮಿನಲ್ ಕೇಸ್ ಹಾಕ್ತೀವಿ ಹಂಗೆ ಹಿಂಗೆ ಅಂತ. ಅಂದರೆ ಇವಾಗ ಇವ್ರು ಅಪ್ರೂವ್ ಮಾಡೋದೆಲ್ಲ ನೋಡ್ತು ಅಂತಂದರೆ ಬಹುಶಃ ಅಪ್ಕಮಿಂಗ್ ಡೇಸಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ IPL ಮ್ಯಾಚಸ್ಗಳು, ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ಇವರೆಲ್ಲ ಈ ಥರ ಮಾಡ್ತಿರೋದು ನೋಡ್ತು ಅಂತಂದರೆ ತೆಗಿಬೋದು. ಕೆಲವು ಮ್ಯಾಚ್ಗಳು ಚಿನ್ನಸ್ವಾಮಿ ಸ್ಟೇಡಿಯಮ್ನ ಈಚೆಗಡೆ ಇಡ್ಬೋದು ಆ ಥರನೂ. ಅಂದರೆ ಇವಾಗ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸ್ಗಳೆಲ್ಲ ಡೆವಲಪ್ ಆಗ್ತಿದೆ, ಮೈಸೂರಲ್ಲಿ ಆಗ್ತಿದೆ, ತುಮಕೂರಲ್ಲಿ ಆಗ್ತಿದೆ, ಅಲ್ಲಿ ಆಗ್ತಿದ್ದಿಲ್ಲ, ಅದೆಲ್ಲ ಡೆವಲಪ್ ಆದಮೇಲೆ ಕಂಪ್ಲೀಟಾಗಿ ದೊಡ್ಡದಾಗಿ ಡೆವಲಪ್ ಆದಮೇಲೆ ಶಿಫ್ಟ್ ಮಾಡ್ಬೋದೇನೋ. ಕಂಜೆಷನ್ ಆಗ್ಬಿಟ್ಟಿದೆ ಇಲ್ಲಿ, ಸಿಟಿಲಿ ಫುಲ್ ಟ್ರಾಫಿಕ್ ಆಗೋಗ್ಬಿಡ್ತದೆ ಇಲ್ಲಿ, ಹಂಗೆ ಹಿಂಗೆ ಅಂತ ಎಲ್ಲ ಮೂವ್ ಮಾಡ್ಬೋದು. ಫ್ಯೂಚರ್ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಬೇರೆ ಕಡೆ ಆಡಿಸ್ಬಾರ್ದು ಅಂತ ಅಲ್ಲ, ಬಟ್ ಈ ಸ್ಟೇಡಿಯಂ ಏನು ಅನ್ಫಿಟ್ ಅಂತ ಡಿಕ್ಲೇರ್ ಮಾಡ್ತಾರಲ್ಲ, ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಗುರು ನನಗಂತೂ. ಕರ್ನಾಟಕ ಗೌರ್ಮೆಂಟು ಇವಾಗ ಬ್ಲೇಮ್ ಮಾಡ್ತಿರೋದು ನೋಡ್ತು ಅಂದರೆ ಸೀರಿಯಸ್ಲಿ ಇವ್ರು ಯಾರು ಇನ್ವಾಲ್ವ್ ಆಗದೆ ಏನಾದರೂ ವಿಧಾನಸೌಧದ ಮುಂದೆ ಕರೆಸಿ ಆ ಥರ ಎಲ್ಲ ದೊಡ್ಡ ಇವೆಂಟ್ನ ಮಾಡದೆ, ಏನಾದ್ರು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಸ್ಕೊಂಡಿರೋ ಅದ್ದೂರಿಯಾಗಿ ಅದು ಇದು ಸೆಲೆಬ್ರೇಷನ್ ಎಲ್ಲ ಮಾಡದೆ ಏನಾದರೂ ಈ ಥರ ಒಂದು ಆಗೋಗ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬರೀ ಹಂಗೆ ಆಗೋಗ್ಬಿಟ್ಟೈತೆ, ಬರೀ RCB ಮಾತ್ರ ಇನ್ವಾಲ್ವ್ ಆಗಿದೆ, DNA ಮಾತ್ರ, KSCA ಮಾತ್ರ ಇನ್ವಾಲ್ವ್ ಆಗಿದೆ ಅಂತಂದರೆ ಅವಾಗ ಇವ್ರು ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಐತೆ. ಇವರು ಇನ್ವಾಲ್ವ್ ಆಗ್ಬಿಟ್ಟು
ಇವ್ರು ಸ್ಟೇಡಿಯಮ್ಗೂ ಹೋಗೋರಲ್ಲಿ, ಸ್ಟೇಡಿಯಮಲ್ಲೂ ಟ್ರೋಫಿ ಎತ್ತಕ್ಕೆ ಹೋಗೋರಲ್ಲಿ ಕರ್ನಾಟಕ ಗೌರ್ಮೆಂಟ್ ಅವರು, ಟಿ ಸಿ ಎಮ್ಮು ಇವರೇ ಇನ್ವಾಲ್ವ್ ಆಗಿಬಿಟ್ಟು ಇವಾಗ ನೋಡಿ ಎಲ್ಲ ಪೊಲೀಸವ್ರ ಮೇಲೂ ಕೂಡ ಆ್ಯಕ್ಷನ್ ಅಂತೆ, ಪೊಲೀಸವ್ರನ್ನೂ ಸೇರಿಸ್ಕೊಂಡಿದ್ದೆ ಇದರಲ್ಲಿ. ಅವಾಗ ಇವರು ಏನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೀರಿಯಸ್ ಚಿಲ್ಲರೆ ಅಂತ ಅನ್ನಿಸ್ತಾ ಇದೆ. ಏನೋ ಮಾಡ್ಬೋದು ನೋಡಿ. ಪಾಪ ಆರ್ ಸಿ ಬಿ ಅವರು ಒಂದು ಪೋಸ್ಟು ಹಾಕಿಲ್ಲ ಅಲ್ಲಿ ಅವತ್ತಿಂದ. ಎಷ್ಟು ಜೂನ್ 4ನೇ ತಾರೀಕು 5ನೇ ತಾರೀಕು ಪೋಸ್ಟ್ ಹಾಕಿರೋದು ಅಷ್ಟೇ ಲಾಸ್ಟು. ಅದಾದಾಗಿಂದ ಒಂದು ಪೋಸ್ಟ್ನ ಆರ್ ಸಿ ಬಿ ಅವ್ರು ಹಾಕಿಲ್ಲ. ಸೆಲೆಬ್ರೇಷನೂ ಮಾಡೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಹಂಗೆ ಮಾಡ್ಕೊಂಬಿಟ್ರು ಅವಸ್ಥೆನ. ಇವಾಗ ನೋಡ್ರೆ ಕರ್ನಾಟಕ ಗೌರ್ಮೆಂಟು ಈ ಥರ ಎತ್ತಿ ದಬಾಗ್ತಾ ಇದೆ. ಬ್ಲೇಮ್ ಗೇಮ್ಸ್ ಫುಲ್ಲು ಆರ್ ಸಿ ಬಿ ಮೇಲೆ, ಜೊತೆ ಕೆ ಎಸ್ ಸಿ ಎ ಮೇಲೆ, ಡಿ ಎನ್ ಎ ಮೇಲೆ ಆ್ಯಂಡ್ ಪೊಲೀಸವ್ರ ಮೇಲೆ. ಇವ್ರದ್ದು ಏನೂ ತಪ್ಪಿಲ್ಲ. ಇವ್ರು ತೊಗೊಂಡಿರೋಂಥ ನಿರ್ಧಾರಗಳು ಬಾವುಟ ಇಟ್ಕೊಂಡೆಲ್ಲ ಓಡಾಡ್ತಾ ಇದ್ರಲ್ಲ, ಟ್ರೋಫಿ ಎತ್ಕೊಂಡ್ರಲ್ಲ ತಲೆ ಮೇಲೆಲ್ಲ ಇಟ್ಕೊಂಡು, ಇವ್ರದ್ದು ಏನೂ ತಪ್ಪಿಲ್ಲ ಗೌರ್ಮೆಂಟ್ ಅವ್ರದ್ದು. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೇನು ಅನ್ನಿಸ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಮ್ಮೇ ಅನ್ಫಿಟ್ ಅಂದ್ಬಿಟ್ರಲ್ಲ ಬಾ.